ಗುರು ಸ್ವಲ್ಪ ನನ್ನ ಅವಸ್ಥೆ ಕೇಳ್ತೀಯ, ಕೇಳೋದು ಯಾಕೆ ನೋಡ್ಬಿಡು ನನ್ನ ಪೂರ್ತಿ ಜೀವನ. ಬೆಳಗ್ಗೆ ಎದ್ದೋಲೋ ನಾನು ಏನೇನ್ ಮಾಡ್ತೀನಿ ಗೊತ್ತಾ? ಅಮ್ಮ ಹೇಳೋ ಮಾತು ಮಗ ನೀರು ತಾರೋ, ತಂಗಿ ಹೇಳೋ ಮಾತ ಅಣ್ಣ ಹಾಲ್ ತಾರೋ. ನೀರು ಹಾಲು ತಂದು ಟೀನ ಕುಡಿದು ತಿಂಡಿಯ ತಿಂದು ನನ್ ತಂಗಿಗೆ ನಾನು ಹೇಳೋ ಮಾತು ಏನು ಗೊತ್ತಾ? ಇದು ಒಂದು ಊಟನ. ನನ್ ತಂಗಿ ಸಿಟ್ಟಿಗೆ ಬಂದು ತಿಂದ್ರ ತಿನ್ನು, ಇಲ್ಲ ಅಂದ್ರ ಮದುವೆ ಆಗಿ ನಿನ್ನ ಹೆಂಡತಿ ಕೈಲಿ ಮಾಡಿಸ್ಕೊಂಡು ತಿನ್ನು ಅಂತ ನನಗೆ ಆವಾಜ್ ಹಾಕ್ತಲೆ. ಅಮ್ಮ ಇದನ್ನೆಲ್ಲ ನೋಡಿ ಇಬ್ರು ಮದುವೆ ಆಗ್ಬಿಡಿ, ಎಲ್ಲ ಚೆನ್ನಾಗಿರ್ತೆ ಅಂತ ನಗುತ್ತಾ ಹೇಳ್ತೆ. ಅಷ್ಟರಲ್ಲೇ ಗಡಿಯಾರ ನೋಡಿದ್ರೆ ಅಮ್ಮ ಟೈಮ್ ನೋಡಿದ್ರಲ್ಲ 8:30 ಅಮ್ಮ, ಕೆಲ್ಸಕ್ಕೆ ಟೈಮ್ ಆಗೈತಮ್ಮ, ಬೈಕಿಂಗ್ ಬೇಕು ಕೊಡಮ್ಮ, ಹೋಗಿ ಬರ್ತೀನಮ್ಮ, ಬಾಯ್. ಟೈಮ್ ನೋಡಿದ್ರೆ 8:30 ಆಯ್ತಲ್ಲ ಅಂತಂದು ಬೇಗ ನಮ್ಮ ಅಕ್ಕರ ಮನೆ ಹತ್ರ ಬಂದು ನಾನು ಬೈಕ್ ತಗೋಬೇಕಾದ್ರೆ ನಮ್ಮ ಅಕ್ಕನ ಮಕ್ಕಳು ನಮ್ಮ ಸೊಸೆರು ಏನೇನು ಕೇಳ್ತಾರೆ ನೋಡಿ. ಮಾವ ಮಾವ ನನಗೆ ಗೋಬಿ ತಗೊಂಡು ಬಾ, ಮಾವ ಮಾವ ನನಗೆ ಎಗ್ ರೈಸ್ ತಗೊಂಡು ಬಾ, otra vez ಮಾವ ಮಾವ ನನಗೆ ಚಾಕೊಲೇಟ್ ತಗೊಂಡು ಬಾ, just for me. ಓಕೆ ಗುರು, ನಮ್ಮ ಅಕ್ಕನ ಮಕ್ಕಳು ನಮ್ಮ ಸೊಸೆರು ಅಷ್ಟೊಂದು ಪ್ರೀತಿಯಿಂದ ಮಾವ ಸಂಜೆ ಬರ್ತಾ ಎಗ್ ರೈಸು ಚಾಕ್ಲೇಟು ಗೋಬಿ ತಗೊಂಡು ಬಾ ಅಂತ ಕೇಳ್ತಾರೆ. ಸೊ ಅಷ್ಟೊಂದು ಪ್ರೀತಿಯಿಂದ ಕೇಳಿದ ಮೇಲೆ ತಂದು ಕೊಡದೇ ಇದ್ದರೆ ಹೇಗೆ ಹೇಳಿ? ಸೊ ತಂದು ಕೊಟ್ಟರೆ ಆಯಿತು, ಸಂಜೆ ಕೆಲಸ ಮುಗಿಸ್ಕೊಂಡು ಬರ್ತಾ ತಂದು ಕೊಟ್ಟರೆ ಆಯಿತು. ಸೊ ಈಗ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾನು ಯಾವ ರೀತಿ ನನ್ನ ಥಿಂಗ್ಸ್ ಯಾವ ರೀತಿ ಇರ್ತಾವಂತಂದು ಒಂದು ಹಾಡಿನ ಮೂಲಕ ಮಾಡಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಸ್ಪ್ಲೆಂಡರ್ ಪ್ಲಸ್ ಬೈಕ್ ಹತ್ತಿಕೊಂಡು ನಾನು ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಊರೇ ಹೋರಾಡಲಿ, ನಾನು ದುಡಿಯೋದು ಬಿಡಲ್ಲ. ಮಿಡಲ್ ಕ್ಲಾಸ್ ಲೈಫ್ ಈ ಜನ್ಮದಲ್ಲಿ ಮುಗಿಯಲ್ಲ, ಮಿಡಲ್ ಕ್ಲಾಸ್ ಲೈಫ್ ಈ ಜನ್ಮದಲ್ಲಿ ಮುಗಿಯಲ್ಲ. ಲೈಫ್ ಅಂದ್ರೆ ಏನಂತ ಗೊತ್ತಿಲ್ಲ, ಆದ್ರೂ ಜೀವನ ಮಾಡ್ತೀನಲ್ಲ. ದುಡಿಯೋ ಸಂಬಳ ನಮ್ಮ ಮನೆಗೆ ಸಾಕೋಗಲ್ಲ, ಇನ್ನು ಹುಡುಗಿನ ಮೇಂಟೈನ್ ಮಾಡೋ ಮುಸುಡಿ ನಂದಲ್ಲ, ಹುಡುಗಿನ ಮೇಂಟೈನ್ ಮಾಡೋ ಮುಸುಡಿ ನಂದಲ್ಲ. ನೋ ನೋ ನೋ. ಇದೇ ರೀತಿಯೇ ಡ್ಯೂಟ್ಸ್ ಡೈಲಿ ನಾನು ಕೆಲ್ಸಕ್ಕೆ ಹೋಗ್ತಾ ನಾನು ಮೋಟಿವೇಶನ್ ಹೇಳ್ಕೊತ ಈ ಥರ ಸಾಂಗ್ನ ನನ್ನ ಮೈಂಡಲ್ಲೇ ಹಾಡ್ಕೊತ ಹೋಗ್ತಾ ಇರ್ತೀನಿ. ಸೊ ಈ ರೀತಿ ಹೀರೋ ಥರ ರೋಡಲ್ಲಿ ಹೋಗೋ ನಾನು ಕೆಲ್ಸಕ್ಕೆ ಹೋದ್ಮೇಲೆ ಯಾವ ರೀತಿ ಅಂತ ಇರ್ತೀನಿ ಗೊತ್ತಾ? ಕಾಯಕವೇ ಕೈಲಾಸ ಅನ್ನೋ ರೀತಿ ಇರ್ತೀನಿ. ನಿನ್ನ ಶ್ರಮವೇ ನಿಗೆ ಶ್ರೀರಕ್ಷೆ, ನಿನ್ನ ನಿಷ್ಠೆಯೇ ನಿನ್ನ ಶಕ್ತಿ, ವಿಜಯದ ಪಥದಲ್ಲಿ ಸಾಗಲಿ ನಿನ್ನ ಈ ಅದಮ್ಯ ಭಕ್ತಿ. ಬಂಡೆಯಂಥ ಮನಸ್ಸಿರಲಿ, ಗುರಿಯ ಮೇಲೆ ಕಣ್ಣಿರಲಿ, ಬೆವರಿನ ಹನಿ ಹನಿಯಲ್ಲೂ ಗೆಲುವಿನ ಛಾಪಿರಲಿ. ಬಂಡೆಯಂಥ ಮನಸ್ಸಿರಲಿ, ಗುರಿಯ ಮೇಲೆ ಕಣ್ಣಿರಲಿ, ಬೆವರಿನ ಹನಿ ಹನಿಯಲ್ಲೂ ಗೆಲುವಿನ ಛಾಪಿರಲಿ. ಕತ್ತಲೆಯ ಸೀಳಿ ಬರುವ ಸೂರ್ಯನಂತೆ ಏಳು ನೀನು, ಸವಾಲುಗಳ ಮೆಟ್ಟಿ ನಿಲ್ಲುವ ಸಾಹಸಿ ನೀನು. ಬಂಡೆಯಂಥ ಮನಸ್ಸಿರಲಿ, ಗುರಿಯ ಮೇಲೆ ಕಣ್ಣಿರಲಿ, ಬೆವರಿನ ಹನಿ ಹನಿಯಲ್ಲೂ ಗೆಲುವಿನ ಛಾಪಿರಲಿ. ಕತ್ತಲೆಯ ಸೀಳಿ ಬರುವ ಸೂರ್ಯನಂತೆ ಏಳು ನೀನು, ಸವಾಲುಗಳ ಮೆಟ್ಟಿ ನಿಲ್ಲುವ ಸಾಹಸಿ ನೀನು. ಓಕೆ ಡ್ಯೂಟ್ಸ್, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ತುಂಬ ಕಷ್ಟಪಟ್ಟು ಆ್ಯಕ್ಟಿಂಗ್ ಬರದೇ ಇರೋರ್ಗೂ ಆ್ಯಕ್ಟಿಂಗ್ ಕಲಿಸಿ ಈ ವಿಡಿಯೋನ ಮಾಡಿದ್ದೀನಿ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ಖಂಡಿತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ನ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅಷ್ಟೇ ಸಾಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.